ಕಳೆದ 11 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಶಿವಮೊಗ್ಗದ ಗೋವಿಂದಪುರದ ಬಳಿ ಸುಮಾರು 3,000 ಆಶ್ರಯ ಮನೆಗಳನ್ನು G+2 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯ ಸಾಗಿತ್ತು. ಆದರೆ ಕಳೆದ 2017ರಲ್ಲಿ 625 ಮನೆಗಳನ್ನು ಪೂರ್ಣಗೊಳಿಸಿ G+2 ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ಈಗಾಗಲೇ ಒಂದು ಕಡೆ 625 ಮನೆಗಳನ್ನು ಈಗಾಗಲೇ ಹಂಚಿಕೆ ಮಾಡಿದರೆ ಅಲ್ಲಿ ಕೆಲವೊಂದಿಷ್ಟು ಜನರು ಬಂದು ವಾಸವಿದ್ದಾರೆ. ಅದರ ಜೊತೆಗೆ ಕಳೆದ 1 ವರ್ಷಗಳ ಹಿಂದೆ ಸಚಿವ ಜಮೀರ್ ಅಹಮದ್ ಅವರೇ ಬಂದು 652 ಮನೆಗಳನ್ನು ಬೀಗದ ಕೀಯನ್ನು ಫಲಾನುಭವಿಗಳಿಗೆ ನೀಡಿದ್ರು. ಆದರೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕುಡಿಯುವ ನೀರಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಇಲ್ಲಿಯವರೆಗೆ ಆ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಉಳಿದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಈ ಮನೆಗಳು ಕಾಣ್ತಾ ಇದೆ. ಸುಮಾರು 652 ಮನೆಗಳನ್ನು 1 ವರ್ಷದ ಹಿಂದೆ ಸಚಿವ ಜಮೀರ್ ಅಹಮದ್ ಅವರು ಬಂದು ಖುದ್ದಾಗಿ ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕೀಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅದರಾದ ನಂತರದಲ್ಲಿ ನಾವು 2-3 ದಿನದಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚ ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ, ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ. ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದಾಗಿ 1-1.5 ವರ್ಷ ಕಳೆದರೂ ಸಹ ಇಲ್ಲಿವರೆಗೆ ಹಣ ಬಿಡುಗಡೆಯನ್ನು ಮಾಡುವ ಕೆಲಸಗಳಾಗಿಲ್ಲ. ಹಾಗಾಗಿ ಸುಮಾರು 652 ಜನ ಈಗಾಗಲೇ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಕಟ್ಟಿದ್ದಾರೆ. ಹಣ ಕಟ್ಟಿಯೂ ಸಹ ಮೂಲಭೂತ ಸೌಕರ್ಯದಿಂದ ಒಂದು ಕಡೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮನೆಗೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರವೇ ಹೆಚ್ಚುವರಿ ಹಣವನ್ನು ಕಟ್ತೀವಿ ಅಂತ ಹೇಳಿದರು. ಜೊತೆಗೆ ಲೋನನ್ನು ಮಾಡೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಳಂಬವಾಗ್ತಿರುವಂಥದ್ದು, ಈ ಸ್ವತ್ತು ಮಾಡುವ ನಿಟ್ಟಿನಲ್ಲಿ ಸಹ ಈಗ ಈ ಸ್ವತ್ತು ಇಲ್ಲಿ ಸಿಗ್ತಿಲ್ಲ ಅಂತ ಹೇಳಿ ಅವರಿಗೆ ಲೋನ್ ಆಗ್ತಾ ಇಲ್ಲ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ಫಲಾನುಭವಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಜಮೀರ್ ಅಹಮದ್ ಅವರು ಬಂದು ಇಲ್ಲಿ ಬೀಗವನ್ನು ಕೊಟ್ಟು ಫೋಜ್ ಕೊಟ್ಟು ಹೋಗಿದ್ರು. ಆ ನಿಟ್ಟಿನಲ್ಲೇ ಆ ಮನೆಗಳನ್ನು ಹಸ್ತಾಂತರ ಮಾಡಿ ಜನರಿಗೆ ಲೋನ್ ಮಾಡಿಕೊಡೋ ವಿಚಾರ ಆಗಿರ್ಬೋದು, ಈ ಸ್ವತ್ತು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಬಿಮನೆಕಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಳೆದ 11 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಶಿವಮೊಗ್ಗದ ಗೋವಿಂದಪುರದ ಬಳಿ ಸುಮಾರು 3,000 ಆಶ್ರಯ ಮನೆಗಳನ್ನು G+2 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯ ಸಾಗಿತ್ತು. ಆದರೆ ಕಳೆದ 2017ರಲ್ಲಿ 625 ಮನೆಗಳನ್ನು ಪೂರ್ಣಗೊಳಿಸಿ G+2 ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ಈಗಾಗಲೇ ಒಂದು ಕಡೆ 625 ಮನೆಗಳನ್ನು ಈಗಾಗಲೇ ಹಂಚಿಕೆ ಮಾಡಿದರೆ ಅಲ್ಲಿ ಕೆಲವೊಂದಿಷ್ಟು ಜನರು ಬಂದು ವಾಸವಿದ್ದಾರೆ. ಅದರ ಜೊತೆಗೆ ಕಳೆದ 1 ವರ್ಷಗಳ ಹಿಂದೆ ಸಚಿವ ಜಮೀರ್ ಅಹಮದ್ ಅವರೇ ಬಂದು 652 ಮನೆಗಳನ್ನು ಬೀಗದ ಕೀಯನ್ನು ಫಲಾನುಭವಿಗಳಿಗೆ ನೀಡಿದ್ರು. ಆದರೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕುಡಿಯುವ ನೀರಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಇಲ್ಲಿಯವರೆಗೆ ಆ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಉಳಿದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಈ ಮನೆಗಳು ಕಾಣ್ತಾ ಇದೆ. ಸುಮಾರು 652 ಮನೆಗಳನ್ನು 1 ವರ್ಷದ ಹಿಂದೆ ಸಚಿವ ಜಮೀರ್ ಅಹಮದ್ ಅವರು ಬಂದು ಖುದ್ದಾಗಿ ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕೀಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅದರಾದ ನಂತರದಲ್ಲಿ ನಾವು 2-3 ದಿನದಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚ ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ, ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ. ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದಾಗಿ 1-1.5 ವರ್ಷ ಕಳೆದರೂ ಸಹ ಇಲ್ಲಿವರೆಗೆ ಹಣ ಬಿಡುಗಡೆಯನ್ನು ಮಾಡುವ ಕೆಲಸಗಳಾಗಿಲ್ಲ. ಹಾಗಾಗಿ ಸುಮಾರು 652 ಜನ ಈಗಾಗಲೇ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಕಟ್ಟಿದ್ದಾರೆ. ಹಣ ಕಟ್ಟಿಯೂ ಸಹ ಮೂಲಭೂತ ಸೌಕರ್ಯದಿಂದ ಒಂದು ಕಡೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮನೆಗೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರವೇ ಹೆಚ್ಚುವರಿ ಹಣವನ್ನು ಕಟ್ತೀವಿ ಅಂತ ಹೇಳಿದರು. ಜೊತೆಗೆ ಲೋನನ್ನು ಮಾಡೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಳಂಬವಾಗ್ತಿರುವಂಥದ್ದು, ಈ ಸ್ವತ್ತು ಮಾಡುವ ನಿಟ್ಟಿನಲ್ಲಿ ಸಹ ಈಗ ಈ ಸ್ವತ್ತು ಇಲ್ಲಿ ಸಿಗ್ತಿಲ್ಲ ಅಂತ ಹೇಳಿ ಅವರಿಗೆ ಲೋನ್ ಆಗ್ತಾ ಇಲ್ಲ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ಫಲಾನುಭವಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಜಮೀರ್ ಅಹಮದ್ ಅವರು ಬಂದು ಇಲ್ಲಿ ಬೀಗವನ್ನು ಕೊಟ್ಟು ಫೋಜ್ ಕೊಟ್ಟು ಹೋಗಿದ್ರು. ಆ ನಿಟ್ಟಿನಲ್ಲೇ ಆ ಮನೆಗಳನ್ನು ಹಸ್ತಾಂತರ ಮಾಡಿ ಜನರಿಗೆ ಲೋನ್ ಮಾಡಿಕೊಡೋ ವಿಚಾರ ಆಗಿರ್ಬೋದು, ಈ ಸ್ವತ್ತು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಬಿಮನೆಕಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಳೆದ 11 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಶಿವಮೊಗ್ಗದ ಗೋವಿಂದಪುರದ ಬಳಿ ಸುಮಾರು 3,000 ಆಶ್ರಯ ಮನೆಗಳನ್ನು G+2 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ
ಮುಂದಾಗಿತ್ತು. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಏನು ಮನೆಗಳ ನಿರ್ಮಾಣ ಕಾರ್ಯ ಸಾಗಿತ್ತು. ಆದರೆ ಕಳೆದ 2017ರಲ್ಲಿ 625 ಮನೆಗಳನ್ನು ಏನು ಪೂರ್ಣಗೊಳಿಸಿ G+2 ಮನೆಗಳನ್ನು ಪೂರ್ಣಗೊಳಿಸಿ ಏನು ಫಲಾನುಭವಿಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ಈಗಾಗಲೇ ಒಂದು ಕಡೆ 625 ಮನೆಗಳನ್ನು ಈಗಾಗಲೇ ಹಂಚಿಕೆ ಮಾಡಿದರೆ ಅಲ್ಲಿ ಕೆಲವೊಂದಿಷ್ಟು ಜನರು ಬಂದು ವಾಸವಿದ್ದಾರೆ. ಅದರ ಜೊತೆಗೆ ಏನು ಕಳೆದ 1 ವರ್ಷಗಳ ಹಿಂದೆ ಸಚಿವ ಜಮೀರ್ ಅಹಮದ್ ಅವರೇ ಬಂದು 652 ಮನೆಗಳನ್ನು ಏನು ಬೀಗದ ಕೀಯನ್ನು ಫಲಾನುಭವಿಗಳಿಗೆ ನೀಡಿದ್ರು. ಆದರೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕುಡಿಯುವ ನೀರಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಇಲ್ಲಿಯವರೆಗೆ ಆ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಉಳಿದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಈ ಮನೆಗಳು ಕಾಣ್ತಾ ಇದೆ, ಸುಮಾರು 652 ಮನೆಗಳನ್ನು 1 ವರ್ಷದ ಹಿಂದೆ ಸಚಿವ ಜಮೀರ್ ಅಹಮದ್ ಅವರು ಬಂದು ಖುದ್ದಾಗಿ ಇಲ್ಲಿ ಬಂದು ಫಲಾನುಭವಿಗಳಿಗೆ ಏನು ಮನೆ ಕೀಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅದರಾದ ನಂತರದಲ್ಲಿ ನಾವು 2-3 ದಿನದಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚ ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ, ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ. ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದಾಗಿ 1-1.5 ವರ್ಷ ಕಳೆದರೂ ಸಹ ಇಲ್ಲಿವರೆಗೆ ಹಣ ಬಿಡುಗಡೆಯನ್ನು ಮಾಡುವ ಕೆಲಸಗಳಾಗಿಲ್ಲ. ಹಾಗಾಗಿ ಸುಮಾರು 652 ಜನ ಈಗಾಗಲೇ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಕಟ್ಟಿದ್ದಾರೆ. ಹಣ ಕಟ್ಟಿಯೂ ಸಹ ಮೂಲಭೂತ ಸೌಕರ್ಯದಿಂದ ಒಂದು ಕಡೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮನೆಗೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರವೇ ಹೆಚ್ಚುವರಿ ಹಣವನ್ನು ಕಟ್ತೀವಿ ಅಂತ ಹೇಳಿದರು. ಜೊತೆಗೆ ಲೋನನ್ನು ಮಾಡೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಳಂಬವಾಗ್ತಿರುವಂಥದ್ದು. ಈ ಸ್ವತ್ತು ಮಾಡುವ ನಿಟ್ಟಿನಲ್ಲಿ ಸಹ ಈಗ ಈ ಸ್ವತ್ತು ಇಲ್ಲಿ ಸಿಗ್ತಿಲ್ಲ ಅಂತ ಹೇಳಿ ಅವರಿಗೆ ಲೋನ್ ಆಗ್ತಾ ಇಲ್ಲ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ಫಲಾನುಭವಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಜಮೀರ್ ಅಹಮದ್ ಅವರು ಬಂದು ಇಲ್ಲಿ ಬೀಗವನ್ನು ಕೊಟ್ಟು ಫೋಜ್ ಕೊಟ್ಟು ಹೋಗಿದ್ರು, ಆ ನಿಟ್ಟಿನಲ್ಲೇ ಆ ಮನೆಗಳನ್ನು ಹಸ್ತಾಂತರ ಮಾಡಿ ಜನರಿಗೆ ಲೋನ್ ಮಾಡಿಕೊಡೋ ವಿಚಾರ ಆಗಿರ್ಬೋದು, ಈ ಸ್ವತ್ತು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಬಿಮನಕಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಳೆದ 11 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಶಿವಮೊಗ್ಗದ ಗೋವಿಂದಪುರದ ಬಳಿ ಸುಮಾರು 3,000 ಆಶ್ರಯ ಮನೆಗಳನ್ನು G+2 ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಅದಾದ ನಂತರದಲ್ಲಿ ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯ ಸಾಗಿತ್ತು. ಆದರೆ ಕಳೆದ 2017ರಲ್ಲಿ 625 ಮನೆಗಳನ್ನು ಪೂರ್ಣಗೊಳಿಸಿ G+2 ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ಈಗಾಗಲೇ ಒಂದು ಕಡೆ 625 ಮನೆಗಳನ್ನು ಈಗಾಗಲೇ ಹಂಚಿಕೆ ಮಾಡಿದರೆ ಅಲ್ಲಿ ಕೆಲವೊಂದಿಷ್ಟು ಜನರು ಬಂದು ವಾಸವಿದ್ದಾರೆ. ಅದರ ಜೊತೆಗೆ ಕಳೆದ 1 ವರ್ಷಗಳ ಹಿಂದೆ ಸಚಿವ ಜಮೀರ್ ಅಹಮದ್ ಅವರೇ ಬಂದು 652 ಮನೆಗಳನ್ನು ಬೀಗದ ಕೀಯನ್ನು ಫಲಾನುಭವಿಗಳಿಗೆ ನೀಡಿದ್ರು. ಆದರೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕುಡಿಯುವ ನೀರಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಇಲ್ಲಿಯವರೆಗೆ ಆ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಉಳಿದಿರುವಂಥದ್ದು ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಈ ಮನೆಗಳು ಕಾಣ್ತಾ ಇದೆ, ಸುಮಾರು 652 ಮನೆಗಳನ್ನು 1 ವರ್ಷದ ಹಿಂದೆ ಸಚಿವ ಜಮೀರ್ ಅಹಮದ್ ಅವರು ಬಂದು ಖುದ್ದಾಗಿ ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕೀಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅದರಾದ ನಂತರದಲ್ಲಿ ನಾವು 2-3 ದಿನದಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚ ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ, ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ. ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದಾಗಿ 1-1.5 ವರ್ಷ ಕಳೆದರೂ ಸಹ ಇಲ್ಲಿವರೆಗೆ ಹಣ ಬಿಡುಗಡೆಯನ್ನು ಮಾಡುವ ಕೆಲಸಗಳಾಗಿಲ್ಲ. ಹಾಗಾಗಿ ಸುಮಾರು 652 ಜನ ಈಗಾಗಲೇ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಕಟ್ಟಿದ್ದಾರೆ. ಹಣ ಕಟ್ಟಿಯೂ ಸಹ ಮೂಲಭೂತ ಸೌಕರ್ಯದಿಂದ ಒಂದು ಕಡೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಮನೆಗೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರವೇ ಹೆಚ್ಚುವರಿ ಹಣವನ್ನು ಕಟ್ತೀವಿ ಅಂತ ಹೇಳಿದರು. ಜೊತೆಗೆ ಲೋನನ್ನು ಮಾಡೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಳಂಬವಾಗ್ತಿರುವಂಥದ್ದು. ಈ ಸ್ವತ್ತು ಮಾಡುವ ನಿಟ್ಟಿನಲ್ಲಿ ಸಹ ಈಗ ಈ ಸ್ವತ್ತು ಇಲ್ಲಿ ಸಿಗ್ತಿಲ್ಲ ಅಂತ ಹೇಳಿ ಅವರಿಗೆ ಲೋನ್ ಆಗ್ತಾ ಇಲ್ಲ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ಫಲಾನುಭವಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಂದು ಜಮೀರ್ ಅಹಮದ್ ಅವರು ಬಂದು ಇಲ್ಲಿ ಬೀಗವನ್ನು ಕೊಟ್ಟು ಫೋಜ್ ಕೊಟ್ಟು ಹೋಗಿದ್ರು, ಆ ನಿಟ್ಟಿನಲ್ಲೇ ಆ ಮನೆಗಳನ್ನು ಹಸ್ತಾಂತರ ಮಾಡಿ ಜನರಿಗೆ ಲೋನ್ ಮಾಡಿಕೊಡೋ ವಿಚಾರ ಆಗಿರ್ಬೋದು, ಈ ಸ್ವತ್ತು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಬಿಮನಕಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.